ಮಾಡಿ ಪಾಪ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದೀರಲ್ಲ. ಅಯ್ಯೋ ಏನು ಮಗಳೇ ನಿಂದು ವಾರಕ್ಕೂ ಏನಾಶೆ? ಓ ನೀವು ಫ್ರೆಂಡ್ ಕೇಳಿದ್ರಲ್ಲ ಇಲ್ಲಿ ತಲೆ ಮಾಂಸ ಸಿಗುತ್ತೆ US ಅಲ್ಲಿ, ಅದೇ ತಗೊಬಂದು ಮಾಡಿ. ಹಾಂ, ಐಡಿಯಾ. ಸೊ ನಮಸ್ಕಾರ ಎಲ್ಲರಿಗೂ. ಸೊ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರಿ, ಏನು ಅಮೇರಿಕಾದಲ್ಲೂ ತಲೆ ಮಾಂಸ ಸಿಗುತ್ತಾ, ಅಲ್ಲಿ ಯಾವ ಥರ ಇರುತ್ತೆ ಮಟನ್ ಅಂಗಡಿ, ಮತ್ತು ಚಿಕನ್ ಎಲ್ಲ ಯಾವ ಥರ ಕಟ್ ಮಾಡ್ತಾರೆ ಮಟನ್ ಅಂತ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು. ನನಗೂ ಇದೊಂದು ವಿಡಿಯೋ ಮಾಡಬೇಕಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ನಾನು ನಿಮ್ಮನ್ನ ಒಂದು ಅಲ್ಲಮೀನ್ ಸೂಪರ್ ಮಾರ್ಕೆಟ್ ಅಂತ ಒಂದು ಗ್ರಾಸರಿ ಶಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬರೀ ಗ್ರಾಸರಿ ಅಷ್ಟೇ ಅಲ್ಲ, ಅಲ್ಲಿ ತಲೆ ಮಾಂಸ, ಚಿಕನ್ನು, ಫಿಶ್, ಮಟನ್ನು ಎಲ್ಲ ಸಿಗುತ್ತೆ. ಸೊ ಆಲ್ಮೋಸ್ಟ್ ಫ್ರೆಶ್ ಅಂತಾನೆ ಹೇಳ್ಬೋದು. ಸೊ ಯಾವ ತರ ಸಿಗುತ್ತೆ, ಯಾವ ತರ ಕಟ್ ಮಾಡ್ತಾರೆ, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ, ಬನ್ನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ ಅಮೀನ್ ಸೂಪರ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಗ್ರಾಸರಿ ಅಂತ. ಸೊ ಇದು ನಮ್ಮ ಮನೆಯಿಂದ ಒಂದು ಆಲ್ಮೋಸ್ಟ್ ಒಂದು 8 ರಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಇದು ಯಾವ ತರ ಮಾರ್ಕೆಟ್ ಅಂದ್ರೆ, ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಏಷ್ಯನ್ ಸಿಗುತ್ತೆ, ಬಾಂಗ್ಲಾದೇಶಿ, ಪಾಕಿಸ್ತಾನಿ, ಮೆಡಿಟೇರಿಯನ್, ಸೊ ಮತ್ತೆ ಗ್ರೀಕ್, ಟರ್ಕಿಶ್, ಸೊ ಆ ತರ ಎಲ್ಲ ಐಟಮ್ಸ್ಗಳೆಲ್ಲ ಗ್ರಾಸರೀಸ್ ಎಲ್ಲ ಸಿಗುತ್ತೆ. ಸೊ ಜೊತೆಗೆ ಹಲಾಲ್, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಹಲಾಲ್ ಮೀಟ್ ಸಿಗುತ್ತೆ. ಅಂದ್ರೆ ಮಾಂಸ, ಈಗ ಮುಸ್ಲಿಮ್ಸ್ಗಳು ನಮ್ಗೆ ಹಲಾಲೇ ಬೇಕು ಅಂತ ಹೇಳ್ತಾರಲ್ವಾ, ಸೊ ಅದೇನೆ ಇಲ್ಲಿ ಆಕ್ಚುಲಿ ಸಿಗೋದಿಲ್ಲ. ಸೊ ನಮ್ಗೆ ಇದು ಬಿಟ್ರೆ ಇನ್ನೊಂದ್ 2-3 ಕಡೆ ಇದೆ, ಬಟ್ ನಾವ್ ಯಾವಾಗ್ಲೂ ಇದನ್ನ ಪ್ರಿಫರ್ ಮಾಡ್ತೀವಿ ನಾನ್ ವೆಜ್ ತಗೊಳೋದಕ್ಕೆ. ಸೊ ಒಳಗಡೆ ಯಾವ ತರ ಇದೆ ಬನ್ನಿ ತೋರಿಸ್ತೀನಿ. ಸೊ ಈಗ ನಾವು ಇಲ್ಲಿ ಎಂಟರ್ ಆಗ್ತಾ ಇದ್ದಂಗೆನೆ, ಸೊ ಇವರೇ ಇಲ್ಲಿ ಹೋಗ್ತಾ ಇದಾರಲ್ಲ, ಸೊ ಇವರೇ ಈ ಗ್ರಾಸರಿ ಶಾಪ್ ಓನರು. ಸೊ ನಮ್ಮ ತುಂಬಾ ದಿನದ ಫ್ರೆಂಡ್. ಸೊ ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ನಮ್ಮ ಕಡೆ ಕಡಲೆಪುರಿ ಮಾಡ್ತಾರಲ್ಲ, ಸೊ ಕಡಲೆಪುರಿ, ಇಲ್ಲೆಲ್ಲ ಪಫ್ಡ್ ರೈಸ್ ಅಂದ್ಬಿಟ್ಟು. ಮತ್ತೆ ಕಾಫಿ ಮಾಡುವಂಥದ್ದು ರೋಸ್ಟ್ ಕೂಡ ಸಿಗುತ್ತೆ ಇಲ್ಲಿ. ಇದೆಲ್ಲ ಕಾಮನ್ ಇದು. ಸೊ ಎಲ್ಲೇ ಹೋದ್ರೂ ಚಿಪ್ಸ್ ಪ್ಯಾಕೆಟು, ಜ್ಯೂಸ್ಗಳಂತೂ ಇದೇ ಇರುತ್ತೆ. ಸೊ ಅದಾದಮೇಲೆ ಇದರಲ್ಲಿ ನಿಮಗೆ ಫ್ರೋಝನಲ್ಲಿ, ಸೊ ದಿನ ಬಳಕೆಯ ಫ್ರೋಝನ್ ಐಟಮ್ಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ತಂದೂರಿ ನಾನ್ ಸಿಗುತ್ತೆ, ಮತ್ತು ರೋಟಿಗಳಾಗ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ರೋಟೀಸ್ಗಳೆಲ್ಲ ಸಿಗುತ್ತೆ ಇದರಲ್ಲಿ. ನೋಡಿ, ಪರೋಟ ಸಿಗುತ್ತೆ, ಕೇರಳ ಪರೋಟ ಕೂಡ ಸಿಗುತ್ತೆ ಇಲ್ಲಿ, ಮಲ್ಬಾರ್ ಪರೋಟ, ಲಾಚಾ ಪರೋಟ, ಈ ಪಂಜಾಬಿಗಳೆಲ್ಲ ಪರೋಟ ಡಿಫ್ರೆಂಟ್ ತಿಂತಾರಲ್ಲ, ಸೊ ಅದು ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಸಮೋಸ, ಯಾವುದೇ ಪಾರ್ಟಿ ಮಾಡಿದ್ರೆ, ಒಂದು ಬರ್ಡೇ ಪಾರ್ಟಿ ಆಗಿರ್ಬೋದು, ಈಗೆಲ್ಲ ಏನೇ ಒಂದು ಫಂಕ್ಷನ್ ಮಾಡ್ಬೋದು, ಸೊ ಅದಕ್ಕೆ ಸಮೋಸ ಇಲ್ಲಿಂದನೇ ಡೈರೆಕ್ಟ್. ಸೊ ಇದನ್ನು ತೊಗೊಂಡೋಗಿ ಎಣ್ಣೆಗೆಣ್ಣೆಲ್ಲ ಹಾಕಿ, ಇಲ್ಲ ಏರ್ ಫ್ರೈಯರಲ್ಲಿ ಬಿಸಿ ಮಾಡಿ ತಿಂದರೆ ಸಮೋಸ ರೆಡಿ. ಮತ್ತು ಇವ್ರದ್ದೊಂದು ಡಿಫ್ರೆಂಟ್ ವೈಟ್ ಫ್ಲ್ಯಾಟ್ ಬ್ರೆಡ್ ಅಂತ ಸಿಗುತ್ತೆ. ಎಷ್ಟು ದೊಡ್ಡದಿರುತ್ತೆ ಗೊತ್ತಾ, ದೊಡ್ಡ ಬ್ರೆಡ್ ಇದೆ, ಇಷ್ಟು ಒಂದೇ ಬ್ರೆಡ್ ಇದೆ. ಆಲ್ಮೋಸ್ಟ್ ಒಂದು 2, 3, 4, 5 ಚೇನ್ ಇದೆ, ಚೆನ್ನಾಗಿದೆ. ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಇಟ್ಟಿರೋ ಮೀಟ್ಗಳೆಲ್ಲ ಸಿಗುತ್ತೆ. ಸೊ ಇವತ್ತು ನಮ್ಮ ಫ್ರೆಂಡು ಕೂಡ ಬಂದಿದ್ರು ನಮ್ಮ ಜೊತೆ, ಪ್ರದೀಪ್ ಅಂತ. ಇವತ್ತು ನಾನೇನು ಮಾಡ್ತಾ ಇದ್ದೀನಪ್ಪ ಅಲ್ಲಿ ಅಂತ ಅಂದರೆ, ತಲೆ ಮಾಂಸ ಎಲ್ಲರೂ ಕೇಳ್ತಿದ್ರಲ್ವ ಸುಮಾರು ದಿನದಿಂದ. ಸೊ ತಲೆ ಮಾಂಸ ಸಿಗುತ್ತಾ ಇಲ್ಲಿ, ಕಟ್ ಮಾಡಿದ್ರೆ ಅದು ಯಾವ ಥರ ಕಟ್ ಮಾಡ್ತಾರೆ, ಚಿಕನ್ ಮಟನ್ ಎಲ್ಲ ಸಿಗುತ್ತಾ ಅಂತ. ಇಲ್ಲಿ ಎಲ್ಲ ಸಿಗುತ್ತೆ. ಸೊ ಈಗ ನಾನು ತಲೆ ಮಾಂಸ ಆರ್ಡ್ರ್ ಮಾಡ್ತೀನಿ, ನೋಡೋಣ ಯಾವ ಥರ ಸಿಗುತ್ತೆ ಅಂತ, ಯಾವ ಥರ ಕಟ್ ಮಾಡ್ತಾರೆ ನಿಮ್ಗೆ ಹೇಳ್ತೀನಿ. ಮತ್ತು ಇಲ್ಲಿ ಕಾಳುಗಳು ಕೂಡ ಎಲ್ಲ ಥರದ, ನಮ್ಮ ಕಡೆ ಏನು ದ್ವಿದಳ ಧಾನ್ಯ ಅಂತಾರಲ್ವ, ಸೊ ಆ ದ್ವಿದಳ ಧಾನ್ಯಗಳೆಲ್ಲ ಕೂಡ ಸಿಗುತ್ತೆ. ಸೊ ಅಂದಾಗೆ ಇಲ್ಲಿ ಎಲ್ಲ ಥರ ಬ್ರ್ಯಾಂಡ್, ಬಾಸ್ಮತಿ ಆಗಿರ್ಬೋದು, ಸೋನಾ ಮಸೂರಿ ಆಗಿರ್ಬೋದು, ಎಲ್ಲ ಥರ ರೈಸ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೂಟೆಗಳು, ಸೊ ಒಂದೊಂದು 20 LB ಇರುತ್ತೆ. ಸೊ 20 LB ಅಂತ ಅಂದರೆ 9 kg ಅಷ್ಟೇ. ಸೊ ಈ 20 LBಗೆ $23 ರಿಂದ $25 ಇರುತ್ತೆ. ಅಂದರೆ 9 kg ಅಕ್ಕಿಗೆ 2300 ರಿಂದ 2500 ರೂಪಾಯಿ ಆಗುತ್ತೆ. ಅಯ್ಯಪ್ಪ. ಸೊ ನಮ್ಮ ಪ್ರಕಾರ ಒಂದು ಕ್ವಿಂಟಾಲ್ ಅಕ್ಕಿಗೆ 30,000 ರೂಪಾಯಿ ಕಣ್ರಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಪ್ರತಿಯೊಂದು
ಐಟಮ್ಗೂ ಎಷ್ಟೆಷ್ಟು ರೇಟ್ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಅದನ್ನು ಕೂಡ ನೋಡಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಝೀಬ್ರಾ ರೈಸು, ಮತ್ತು ಇಂಡಿಯನ್ ಗೇಟ್ ಬಾಸ್ಮತಿ ರೈಸು ಎಲ್ಲ ಕೂಡ ಸಿಗುತ್ತೆ. ಸಿಗಲ್ಲ ಅನ್ನೋದು ಏನಿಲ್ಲ, ಬಟ್ ದುಡ್ಡು ಮಾತ್ರ ಜಾಸ್ತಿ. ಮತ್ತು ಎಲ್ಲ ಡಿಫ್ರೆಂಟ್ ಉಪ್ಪಿನಕಾಯಿಗಳು ಕೂಡ ಸಿಗುತ್ತೆ ಇದರಲ್ಲಿ. ಯಾವ ಥರ ಉಪ್ಪಿನಕಾಯಿಗಳು ಬೇಕು ಅಂದರೆ ಇದು ಗ್ರೀಕ್, ಮೆಡಿಟೇರಿಯನ್ ಮತ್ತು ಈ ಟರ್ಕಿಶ್ ಆಗಿರೋದ್ರಿಂದ ಅವರ ಒಂದು ಫೇವ್ರೇಟ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಸೆಲ್ ಮಾಡ್ತಾರೆ. ಅದೊಂದು ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಟೀ ಪುಡಿಗಳು ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಮತ್ತು ಎಲ್ಲ ಚಿಕನ್ ಮಟನ್ ಬೇಕಾದಂಥ ಮಸಾಲೆಗಳೆಲ್ಲ ಕೂಡ ಇಲ್ಲೇ ಸಿಗುತ್ತೆ. ಒಟ್ಟಿನಲ್ಲಿ ನಾವಿಲ್ಲಿ ಏನೇ ಬೇಕಂತಂದ್ರೂ ಇದು ಬಿಟ್ಟರೆ ಇನ್ನೊಂದು ರಾಯಲ್ ಬಜಾರ್ ಅಂತ ಒಂದಿದೆ. ಸೊ ಅದು ಸ್ವಲ್ಪ ದೂರ, ಸೊ ಅದಕ್ಕಿಂತ ಇದು ಹತ್ರ. ಸೊ ನಮ್ಗೆ ಏನೇನು ಬೇಕು ಮಸಾಲೆ ಎಲ್ಲ ಇಲ್ಲೇ ಸಿಗುತ್ತಲ್ವ, ಸೊ ನಾವು ಇಲ್ಲೇ ಬಂದ್ಬಿಡ್ತೀವಿ ತೊಗೊಳೋದಕ್ಕೆ. ಸೊ ಒಂದಾಗಿ ಇಲ್ಲಿ ತರಕಾರಿಗಳು ಕೂಡ ಎಲ್ಲ ಸಿಗುತ್ತೆ. ನಮ್ಮ ಟ್ರಂಪ್ ಮಾಮ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಬಟ್ ಇದು ಮೆಕ್ಸಿಕೋದಿಂದ ಬರುತ್ತೋ ಇಂಡಿಯಾದಿಂದ ಬರುತ್ತೋ ಅದು ಸೆಕೆಂಡ್ರಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಬೆಲೆಗಳೆಲ್ಲ ಜಾಸ್ತಿ. ಈ ಸಮ್ಮರ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹಿತ್ತಲಲ್ಲೇ ಈ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ನಾವೇ ಬೆಳ್ಕೊಂಬಿಡ್ತೀವಿ. ಸೊ ಅದನ್ನು ನಾವೇನು ತೊಗೊಳೋದಿಲ್ಲ. ಬಟ್ ಆದ್ರೂ ಈ ತರಕಾರಿಗಳೆಲ್ಲ ನಮಗೆ ಬೇಕೇ ಬೇಕು. I wanted to order the 2 heads and the chicken, the whole chicken. Okay. Yeah. 2 head and chicken, right? Yeah. ಸೊ ನಾನಿವಾಗ 2 ತಲೆ ಮತ್ತು ಒಂದು ಚಿಕನ್ ಆರ್ಡರ್ ಮಾಡಿದ್ದೀನಿ. ಸೊ ಯಾವ ಥರ ಕಟ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ. ಸೊ ಎಲ್ಲರೂ ತಲೆ ಮಾಂಸ ಹೆಂಗೆ ಸಿಗುತ್ತೆ, ಯಾವ ಥರ ಕಟ್ ಮಾಡ್ತಾರೆ ಅಂತ ಕೇಳ್ತಿದ್ರಲ್ಲ. ಸೊ ಈಗ 2 ತಲೆ ಮತ್ತು ಒಂದು ಕೋಳಿ ಆರ್ಡರ್ ಮಾಡಿದ್ದೀನಿ. ಹೋಲ್ ಚಿಕನ್ ಅಂತ ಅಂದರೆ ಒಂದು ಕೋಳಿನ ಸೇಮ್ ಆಲ್ರೆಡಿ ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ಫ್ರೋಸನಲ್ಲಿ ಇರುತ್ತೆ ಯೂಶ್ವಲ್ ಆಗಿ. ಸೊ ನಮ್ಮ ಇಂಡಿಯಾ ಪ್ರಕಾರ ಅಲ್ಲೇ ಕಟ್ ಮಾಡಿ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಡಲ್ಲ. ಇಲ್ಲಿ ಒಂದು FDA ಅಂತ ಇರುತ್ತೆ. ಸೊ ಈ FDA ಅಪ್ರೂವಲ್ ಇದ್ದರೆ ಮಾತ್ರ ಸೊ ಇವರೆಲ್ಲ ಈ ಥರ ಇಟ್ಕೊಳಕ್ಕಾಗೋದು. ಸೊ ಅವ್ರೇನಾದರೂ ವೆರಿಫಿಕೇಷನ್ ಮಾಡಿ ಸ್ವಲ್ಪ ಕ್ಲೀನ್ನೆಸ್ ಇಲ್ಲ ಅಂತಂದರೆ ಲೈಸೆನ್ಸನ್ನೇ ತೆಗೆದಾಕ್ಬಿಡ್ತಾರೆ. ಇಲ್ಲಿ ಹುಷಾರಾಗಿರ್ಬೇಕು. ನೋಡಿ ಬಂತು. ಸೊ ಇದೇನೆ ಹೆಡ್ ಕಾಣಿಸ್ತಾ ಇದೆ ನಿಮಗೆ. ಸೊ ಅದೇ 2 ಹೆಡ್. Make it normal piece. I mean, not very small. So you can cut it to. 4 pieces maybe? No. Just like so, how you will cut the mutton? I mean, the goat meat you will cut it, right? So you can just make the same pieces. Yeah. ಸೊ ನೋಡಿ ಹಿಂಗೇನೆ. ಸೊ ಮಿಷಿನಲ್ಲಿ ನಮ್ಮ ಕಡೆ ಎಲ್ಲ ಟಪ ಅಂತ ಹೊಡೆದು ಬಿಸಾಕ್ತಾರಲ್ಲ, ಇಲ್ಲಿ ನೋಡಿ ಯಾವ ಥರ ಮಾಡ್ತಾರೆ. ಸೊ ಅದ್ರ ಒಳಗಡೆಯಿಂದ ಬ್ರೈನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಬ್ರೈನು. ಸೊ 2 ತಲೆ ತೊಗೊಂಡ್ವಿ, 2 ಬ್ರೈನ್ನ ಸಪ್ರೇಟ್ ಆಗಿರ್ತಾರೆ. ಫುಡ್ಡು ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇವರು. ಯಾಕೆಂದರೆ ಅಷ್ಟು ಈಸಿಯಾಗಿ ಯಾರಿಗೂ FDA ಅಪ್ರೂವಲ್ ಕೊಡಲ್ಲ. ಸೊ ಮೇಂಟೆನೆನ್ಸ್ ಚೆನ್ನಾಗಿದೆ. ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಅದನ್ನು ಸೊ ಈಗ ಚಿಕನ್ ಆರ್ಡರ್ ಮಾಡಿದೆ, ಹೋಲ್ ಚಿಕನ್. ಸೊ ಇದನ್ನ ಹೆಂಗೆ ಕಟ್ ಮಾಡ್ತಾರೆ ನೋಡಿ. ಸ್ಕಿನ್ ಔಟ್. ಯಾ, ಮೇಕ್ ಇಟ್ 16 ಪೀಸಸ್. ಯಾ, ಸೊ ಸ್ಕಿನ್ ಔಟ್ ಹೇಳಿದ್ದೇನೆ ಇದು. ಸೊ ಸ್ಕಿನ್ ಔಟ್ ಅಂದರೆ
ಫುಲ್ ಚರ್ಮ ಎಲ್ಲ ತೆಗೆದು ಬಿಡ್ತಾರೆ. ಯೂಶುವಲ್ ಆಗಿ ಸ್ಕಿನ್ ಔಟೇ ಇಲ್ಲಿ ಆರ್ಡರ್ ಮಾಡೋದು. ತಲೆ ಮಾಂಸ ಚಿಕನ್ ಎಲ್ಲ ಆರ್ಡರ್ ಮಾಡಾಯಿತು. ನೋಡೋಣ ಬಿಲ್ ಎಷ್ಟು ಬರುತ್ತೆ ಅಂತ. ಯೂಶ್ವಲ್ ಆಗಿ ನಮ್ಮ ಕಡೆ ಏನು ಮಾಂಸದ ರೇಟ್ ಇರುತ್ತೆ ಅದಕ್ಕಿಂತ ಆಲ್ಮೋಸ್ಟ್ ಒಂದು 8-9 ಪಟ್ಟು ಜಾಸ್ತಿ. ತೋರಿಸ್ತೀನಿ ನಾನು ಎಷ್ಟಾಗಿದೆ ಬಿಲ್ ಅಂತ. ನೋಡೋಣ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಈ ತಲೆಗೆ ನಾನು ದುಡ್ಡು ಹಾಕ್ತಾ ಇಲ್ಲ, ಬರೀ ಚಿಕನ್ಗೆ ಮಾತ್ರ ಹಾಕ್ತೀನಿ ಅಂತಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ ಫ್ರೆಂಡ್ಶಿಪ್ ಬೇರೆ ಬಿಸ್ನೆಸ್ ಬೇರೆ ಅಂತ ಹೇಳ್ತಾ ಇದ್ದೀನಿ. ನೋ ಬೈ, ಸೊ ಯು ಹ್ಯಾವ್ ಟು ನೋ ಯು ಜಸ್ಟ್ ಡೂ ಇಟ್. ನೋ, ದಿಸ್ ಈಸ್ ಟೂ ಮಚ್. ನೋ ಯು ಹ್ಯಾವ್ ಟು. ಸೊ 2 ತಲೆಗಳು ತೊಗೊಂಡಿದ್ದೀನಿ. ಸೊ 2 ತಲೆ ಪ್ಲಸ್ ಒಂದು ಚಿಕನ್ ಕೂಡ, ಹೋಲ್ ಚಿಕನ್ ತೊಗೊಂಡಿದ್ದೀನಿ. ಬಟ್ ಅವರು ಬರೀ ಚಿಕನ್ ಮಾತ್ರ ಬಿಲ್ ಆಗ್ತಾ ಇದ್ದಾರೆ, ತಲೆಗೆ ಬಿಲ್ ತೊಗೋತಾ ಇಲ್ಲ. ಇರಲಿ ಪರವಾಗಿಲ್ಲ ಅಂತ. ಸೊ ನಾನು ನೋಡೋಣ, ಆದಷ್ಟು ಇನ್ಸಿಸ್ಟ್ ಮಾಡ್ತೀನಿ. ಯು ಹ್ಯಾವ್ ಟು ಬಿಲ್ ಫಾರ್. It's fine. This one is fine. It's fine. ಸೊ ಎಷ್ಟು ಇನ್ಸಿಸ್ಟ್ ಮಾಡಿದ್ರು ಅವರು ತಗೋತಾ ಇಲ್ಲ. ಓಕೆ, ಸೊ It's not $1 million. ಬಟ್ ಯುವರ್ ಫ್ರೆಂಡ್ಶಿಪ್ ಈಸ್ $1 million ಫಾರ್ ಮೀ. That's true. ಸೊ ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ. ಸೊ ಎಷ್ಟು ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೊ ಯಾವ್ಯಾವ ಥರ ಶೇರ್ ಮಾಡ್ತಾರೆ, ಇಲ್ಲಿ ಏನೇನು ಸಿಗುತ್ತೆ ಅವ್ರನ್ನ ಒಂದ್ಸರಿ ಕೇಳೋಣ ಬನ್ನಿ. ಸೊ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಎ ವರ್ಡ್ ವಿತ್ ಯು. ಸೊ ಫ್ರಮ್ ಹೌ ಮೆನಿ ಇಯರ್ಸ್ ಯು ಆರ್ ಹಿಯರ್? Well, this business has been since 2018, but I'm here since end of April. There used to be like the product for the Arabic people, but I'm trying to do like international. For example, Indian, Pakistani, Bengali. To be honest, I try to make it like Desi. I mean, one-stop shop. To be honest, that's I'm trying to do. Yeah. So, I know it's so many our like Indian, Pakistani brother too. yeah. They don't know about us, to be honest. We do have a lot of product for the Desi people. So I would say come visit our store. You will see what we have. It's more much coming. We're working on it. So yep. So ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇದು ಕೇವಲ ಒಂದು ಕಂಟ್ರಿಗೋಸ್ಕರ ಅಲ್ಲ ಗ್ರಾಸರಿ ಶಾಪ್ ಇದು. ಇಲ್ಲಿ ಬಾಂಗ್ಲಾದೇಶಿ ಸಿಗುತ್ತೆ, ಪಾಕಿಸ್ತಾನಿಗಳೂ ಕೂಡ ಬರ್ತಾರೆ, ಗ್ರೀಕ್, ಮೆಡಿಟೇರಿಯನ್, ಅರೇಬಿಕ್, ಟರ್ಕಿಶ್, ಸೊ ಯಾವ್ದು ಬೇಕು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಸೊ ಇವರು ಕೇವಲ ಬಿಸ್ನೆಸ್ ಮಾತ್ರ ನೋಡ್ತಾ ಇಲ್ಲ, ಸೊ ಎಲ್ಲರೂ ಫ್ರೆಂಡ್ಶಿಪ್ಗೂ ಕೂಡ ನೋಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ಇವರ ಫ್ರೆಂಡ್ಶಿಪ್ ಕೂಡ ನಮಗೆ ಇಷ್ಟ ಆಯಿತು. ಸೊ Come visit Yeah. us. So ಡೆಫಿನೆಟ್ಲಿ. ಸೊ ನಾವಂತೂ ಇಲ್ಲಿ ಬರ್ತೀವಿ. ಸೊ ಇದೊಂದು ಬಿಟ್ಟರೆ ಬೇರೆ ಕಡೆ ಇನ್ನೊಂದು ಕೂಡ ಇದೆ, ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ ನಿಮಗೆ. ಬಟ್ ಇದು ಔಟ್ ಆಫ್ 10, ಸೊ ಐ ವಿಲ್ ಗಿವ್ 10 out of 10. ಅಲ್ಲ ಕಂಡ್ರಲ್ಲ, ತಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅನ್ಬಿಟ್ಟು 2 ಪುಕ್ಸಟ್ಟೆ ತಲೆ ಹೊಡ್ಕೊಳ್ತಾ ಇದ್ದೀರಲ್ಲ. ಸರಿ, ಅದೇನು ಸಾರು ಮಾಡಿರಿ ಮಾಡ್ರಪ್ಪ, ನೋಡುವ. ಸೊ ಇವಾಗ ತಲೆ ಮಾಂಸ ಸಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಾಂಸ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅಂತೂ ಇರಲೇಬೇಕು ಯಾವುದೇ ನಾನ್ ವೆಜ್ ಸಾರಿಗೆ. ಮತ್ತು ಕಾಯಿ ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಈ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕೋತೀನಿ, ಯಾಕೆಂದರೆ ಮಸಾಲ ಖಾರದ ಪುಡಿನಲ್ಲೇ ಸ್ಪೈಸಿ ಇರುತ್ತೆ. ಮತ್ತು ಈ ಚಕ್ಕೆ ಲವಂಗ ಒಂದು ಸ್ವಲ್ಪ, ಯಾಕೆಂದರೆ ಗರಂ ಮಸಾಲದಲ್ಲೇ ಇದು ಇರುತ್ತೆ, ಬೇಕಂದರೆ ಹಾಕೋಬೋದು, ಇಲ್ಲ ಅಂತ ಅಂದರೆ ಇಲ್ಲ. ಮತ್ತು ಟೊಮೆಟೊ ಹುಳಿ ಇಲ್ಲದೆ ಇರೋದು ಜಸ್ಟ್ ಒಂದು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉರ್ಗಡ್ಲೆ, ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಜಸ್ಟ್ ಕಲರ್ ಬರೋದಕ್ಕೆ ಮಾತ್ರ. ಸೊ ಇದು ಗರಂ ಮಸಾಲ, ಇದು ಧನಿಯಾ ಪೌಡ್ರು. ಮತ್ತು ಈ ಖಾರದ ಪುಡಿ ಬಂದು ನಮ್ಮ ಇಂಡಿಯಾದಿಂದ ನಮ್ಮಮ್ಮ ಮಾಡಿಕೊಟ್ಟಿರೋದು ಇದು. ಸೊ ವರ್ಷಕ್ಕೊಂದ್ಸರಿ ಇಂಡಿಯಾದಿಂದ ಬರುವಾಗಲೇ ಮಾಡಿಸ್ಕೊಂಬಂದ್ಬಿಡ್ತೀವಿ. ಸೊ ಬನ್ನಿ ಇವಾಗ ಆಡ್ಸೋದಕ್ಕೆ, ಅಂದರೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ರುಬ್ಕೊಳ್ತಾ ಇದ್ದೀನಿ. ಸೊ ಇವಾಗ ಫ್ರೈ ಮಾಡೋದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ. ಸೊ ಇವಾಗ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ತಲೆ ಮಾಂಸನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಿದ್ನ ಆಯಿಲ್ನಲ್ಲಿ. ಸೊ ಆಯಿಲ್ ಬಿಸಿ ಆಯಿತು. ಇದೊಂದು 15ರಿಂದ 20 ನಿಮಿಷ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು ಇದನ್ನ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ.
ಆ್ಯಕ್ಚುಲಿ ಇದು ಫ್ರೈ ಮಾಡ್ತಾ ಇರುವಾಗಲೇ ಸಾಲ್ಟ್ ಹಾಕೋರು ಏನಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕೋಬೇಕು. ಸೊ ಅರಿಶಿನ ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಈ ಹಸಿ ಮಾಂಸ ಒಂಥರ ಸ್ಮೆಲ್ ಇರುತ್ತಲ್ಲ, ಸೊ ಸ್ಮೆಲ್ ಯಾವುದೂ ಇರೋಲ್ಲ, ಚೆನ್ನಾಗಿರುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇದು ಆಲ್ರೆಡಿ ಎಲ್ಲ ಮಾಂಸ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಖಾರ ಹಾಕ್ಕೊತೀನಿ. ಸೊ ಇದು ಖಾರನ ಬರೀ ಹುರ್ಕೊಳ್ಳೋದಷ್ಟೇ ಇದರಲ್ಲಿ ನಾನು ಸಾಂಬಾರು ಮಾಡಲ್ಲ, ಯಾಕೆಂದರೆ ಇದು ಕ್ವಾಂಟಿಟಿ ಸಾಕಾಗೋಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ಮಸಾಲೆ ಹುರ್ಕೊಂಡು ಆದಮೇಲೆ ಇದನ್ನು ಇನ್ಸ್ಟಾ ಪಾಟಿಗೆ ಶಿಫ್ಟ್ ಮಾಡಿ ಸೊ ಅಲ್ಲಿ ಬೇಯಿಸ್ತೀನಿ. ಸೊ ಇದನ್ನು ಹಾಗೆ ಬಿಡಬಾರ್ದು, ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಬರ್ನ್ ಆಗಿಬಿಡುತ್ತೆ. ಸೊ ನಾನಿವಾಗ ಈ ಮಸಾಲೆ ಮತ್ತು ಮಟನ್ನೆಲ್ಲ ಇನ್ಸ್ಟಾ ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದು ಕುಕ್ಕರಲ್ಲಿ ಬೇಯೋದಿಲ್ಲ. ಸೊ ಇದು ಇನ್ಸ್ಟಾ ಪಾಟು. ಸೊ ಇನ್ಸ್ಟಾ ಪಾಟ್ ಅಂದರೆ ಜಸ್ಟ್ ಒಂದು 10 ಮಿನಿಟ್ಸ್ ನಿಲ್ಲಿಸಿದ್ರೆ ಸಾಕು, ಸೊ ಬೇಗ ಬೆಂದೋಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ, ಇದಕ್ಕಿಂತ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಮತ್ತು ಸ್ವಲ್ಪ ಮಟನ್ ಮಸಾಲ ಇದೆ ರೆಡಿಮೇಡು, ಅದನ್ನು ಸ್ವಲ್ಪ ಹಾಕೋತೀನಿ. ಇನ್ಸ್ಟಾ ಪಾಟ್ ಅಂತೂ ಒಂಥರ ದೇವರ ವರಪ್ರಸಾದ ಅಂತಲೇ ಹೇಳ್ಬೋದು. ಸಿಕ್ಕಾಗುತ್ತೆ, ಬೇಗನೂ ಆಗೋಗುತ್ತೆ. ಸೊ ಎಷ್ಟೇ ಗಟ್ಟಿ ಇದ್ರೂ ಕೂಡ ಮಟನ್ ಬೇಗ ಬೆಂದೋಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮಟನ್ಗೆ ತಲೆ ಮಾಂಸಕ್ಕೆ ಜಸ್ಟ್ ಒಂದು 10 ನಿಮಿಷ ಹಾಕ್ತೀನಿ ಹೈ ಪ್ರೆಷರಲ್ಲಿ. ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಇದೆ ಅಲ್ವಾ, ಸೊ ಪ್ರೆಷರ್ನ ಚೇಂಜ್ ಮಾಡ್ತೀನಿ. ಸೊ ಹೈ ಪ್ರೆಷರಲ್ಲಿ ಜಸ್ಟ್ 10 ಮಿನಿಟ್ಸ್. 10 ಮಿನಿಟ್ಸಲ್ಲಿ ಮಟನ್ ತಲೆ ಮಾಂಸ ರೆಡಿ ಆಗುತ್ತೆ. ನಿಮಿಷ ಆಯಿತು, ಸಪೋರ್ಟ್ ಕುಕ್ಕರ್ ತೆಗಿತಾ ಇದ್ದೀನಿ. ಅಲ್ಲಿ ನೋಡಿ ತಕ್ಕ ಅಂತ ಕುದೀತಾ ಇದೆ. ಸೊ ತಲೆ ಮಾಂಸ ಸಾರು ರೆಡಿ, ಆಲ್ಮೋಸ್ಟು ಚೆನ್ನಾಗಿ ಬೆಂದೋಗಿದೆ. ಇವಾಗ ಜೊತೆಗೆ ಮುದ್ದೆ, ತಲೆ ಮಾಂಸ ಸಾರು ಸೂಪರಾಗಿರುತ್ತೆ. ಸಾಂಬಾರು ನನಗೆ ಎಷ್ಟು ಗಟ್ಟಿಗೆ ಆಗಬೇಕಂತ ಅಂದ್ಕೊಂಡಿದ್ನೋ ಅಷ್ಟು ಗಟ್ಟಿಗೆ ಆಗಿದೆ. ಸೊ ಮಾಂಸ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು. ಸೊ ಮಧ್ಯೆ ಗ್ಯಾಪಲ್ಲಿ ಅಂಬಿಕಾ ಚಿಕನ್ ಚಾಪ್ಸು ಕೂಡ ರೆಡಿ ಮಾಡಿಬಿಟ್ಲು. ಸೊ ತಲೆ ಮಾಂಸದ ಸಾರು ರೆಡಿ, ಮುದ್ದೆ. ಸೊ ನಮ್ಮ ಟಿಪಿಕಲ್ ಸ್ಟೈಲ್, ಮಂಡ್ಯ ಸ್ಟೈಲ್ ತಲೆ ಮಾಂಸದ ಸಾರು ಮುದ್ದೆ ರೆಡಿ. ನೋಡೋಣ ಹೆಂಗಿದೆ ಟೇಸ್ಟು, ಇದುವರೆಗೂ ಟೇಸ್ಟ್ ಮಾಡಿಲ್ಲ. ಆಸಮ್. ಸೊ ಅದ್ರ ಜೊತೆಗೆ ಆನಿಯನ್ನು ಸೂಪರ್. ಸೌತೆಕಾಯಿ, ನಿಂಬೆಹಣ್ಣು ಅಂತೂ ಇದ್ರಂತೂ ಸ್ವರ್ಗನೇ ಇವತ್ತು. ಒಟ್ಟಿನಲ್ಲಿ ಇವತ್ತು ವೀಕೆಂಡ್, ಇದರಿಂದ ನಮ್ಮದು ಎಂಡ್ ಆಯಿತು. ಚೆನ್ನಾಗಿದೆ ಸಾಂಬಾರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತೋಣ.